ತಮ್ಮನ್ನೆಲ್ಲ ಬರಮಾಡ್ಕೊಳ್ತಾ ಇಂದು ನಡೆದ ಸಚಿವ ಸಂಪುಟದ ಸಭೆಯಲ್ಲಿ ಭಾರತ ದೇಶ ಪಾಕಿಸ್ತಾನದ ಆ ಕುಹಕ ಕೃತ್ಯಗಳಿಂದಾಗಿ ನಾವೇನು ಅವರಿಗೆ ಅಪ್ರಾಪ್ರಿಯೇಟ್ ಮೇಜರ್ಸ್ ಸೂಕ್ತವಾಗಿರ್ತಕ್ಕಂಥ ಶಾಸ್ತಿಯನ್ನು ಮಾಡಿದ್ವಿ. ಮತ್ತು ಅವರು ಮತ್ತೇನು ಕಾಲು ಕೆದರಿ ನ್ಯಾಯ ತೆಗೆಯುವಂಥ ಆ ಪ್ರವೃತ್ತಿಯಲ್ಲಿ ಅದಕ್ಕೆ ಉತ್ತರ ಏನು ಕೊಡಬೇಕೋ ಆ ಉತ್ತರವನ್ನು ಅತ್ಯಂತ ಸಮರ್ಪಕವಾಗಿ ಭಾರತ ಸೇನೆ ನೀಡಿದೆ, ಯಶಸ್ವಿಯಾಗಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಸಚಿವ ಸಂಪುಟ ಸೇನೆಗೆ ಅಭಿನಂದನೆಯನ್ನು ಸಲ್ಲಿಸಿತು. 140 ಕೋಟಿ ಜನ ಒಂದಾಗಿ ಒಗ್ಗಟ್ಟಾಗಿ ಈ ಯುದ್ಧದ ನಮೂನೆಯ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಕ್ಕಂಥ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡುವ ಹೆಜ್ಜೆಗಳನ್ನು ರಾಷ್ಟ್ರ ಇರಿಸಿದೆ. ಅದಕ್ಕಾಗಿ ಸಚಿವ ಸಂಪುಟ ಅಭಿನಂದಿಸಿತು. ನಂತರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯವರು ತಂದಿರತಕ್ಕಂಥ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ಏನು 29/2/2024 ಸಮೀಕ್ಷೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2015 ದತ್ತಾಂಶಗಳ ಅಧ್ಯಯನ ವರದಿಯನ್ನು ಮತ್ತು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ 2015 ಅಂಕಿಅಂಶಗಳ ಸಮೀಕ್ಷಾ ವರದಿಯನ್ನು ಸಚಿವ ಸಂಪುಟಕ್ಕೆ ಸಲ್ಲಿಸಿತ್ತು. ಅದರ ಬಗ್ಗೆ ಇವತ್ತು ಮತ್ತೆ ಚರ್ಚೆಯಾಗಿ ಹಲವಾರು ಅಭಿಪ್ರಾಯಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ದೊರೆತಿದೆ. ಇನ್ನೂ ಕೆಲವು ಅಭಿಪ್ರಾಯಗಳನ್ನು ಅವರು ಪಡೆಯಬೇಕಿದೆ. ಆಮೇಲೆ ಕೆಲವು ಹೆಚ್ಚಿನ ಮಾಹಿತಿ ವಿವರಗಳನ್ನು ಸಚಿವ ಸಂಪುಟದಲ್ಲಿ ಇವತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಸಲ್ಲಿಸಿದ್ದಾರೆ ಮಂತ್ರಿಗಳಿಗೆ. ಮುಂದಿನ ವಾರ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಿರ್ಣಯಿಸಿದ್ದೇವೆ. ಇಲ್ಲ, ನಾಟ್ ಸ್ಪೆಷಲ್ ಕ್ಯಾಬಿನೆಟ್, ಇನ್ ದ ನೆಕ್ಸ್ಟ್ ಕ್ಯಾಬಿನೆಟ್. ಕೆಲವರು ಕೊಟ್ಟಿದ್ದಾರೆ, ಎಷ್ಟು ಜನ ಏನು ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲ, ಅದು ಮುಂದಿನ ಸಭೆಯೊಳಗೆ ಚರ್ಚೆ ಮಾಡ್ತೇವೆ, ಅವತ್ತೇನು ಬರ್ತೇವೆ ನೋಡೋಣ. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯೊಳಗೆ ಎಸ್ ಸುರೇಶ್ ಉಪನಿರ್ದೇಶಕರು ಸೇವೆಯಿಂದ ವಜಾಗೊಂಡವರು. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯವರನ್ನು ಮಾನ್ಯ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಆದೇಶದಂತೆ ಸರ್ಕಾರಿ ಸೇವೆಗೆ ಪುನಃಸ್ಥಾಪಿಸುವ ಬಗ್ಗೆ ವಿಷಯ ಚರ್ಚೆಗೆ ಬಂತು.
ಆದರೆ ಸಚಿವ ಸಂಪುಟ ಈ ಪ್ರಕರಣದಲ್ಲಿ ಅಪೀಲ್ ಫೈಲ್ ಮಾಡಬೇಕು ಅಂಥೇಳಿ ನಿರ್ಣಯವನ್ನು ಮಾಡಿದೆ. ಅಂದರೆ KT ಅವರು ಅವ್ರನ್ನ ಪುನರ್ ಸ್ಥಾಪಿಸಬೇಕು ಅಂಥೇಳಿ ಇದು ಮಾಡಿದರು. ಅಪೀಲ್ ಮಾಡಬೇಕು ಅಂಥೇಳಿ ಈಗಾಗಲೇ ಸಚಿವ ಸಂಪುಟ ನಿರ್ಣಯಿಸಿತು. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ವಿಶೇಷ ಚೇತನ ಅಧಿಕಾರಿ ನೌಕರರಿಗೆ ಗುಂಪು ಎ ಕಿರಿಯ ಶ್ರೇಣಿ ಮತ್ತು ಗುಂಪು ಬಿ ವೃಂದಗಳಿಗೆ ನೀಡುವ ಮುಂಬಡ್ತಿಯಲ್ಲಿ 4% ಮೀಸಲಾತಿ ಕಲ್ಪಿಸೋದರ ಸಲುವಾಗಿ ಗ್ರೂಪ್ ಎ ಜೂನಿಯರ್ ಮತ್ತು ಗ್ರೂಪ್ ಬಿ ವೃಂದಗಳಿಗೆ ಮುಂಬಡ್ತಿಯೊಳಗೆ 4% ಮೀಸಲಾತಿ ಕಲ್ಪಿಸೋದ್ರ ಬಗ್ಗೆ ರಾಜ್ಯ ಸರ್ಕಾರ ನಿರ್ಣಯ ಮಾಡಿತು. ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರಲ್ಲಿ ಪರಿಭಾಷಿಸಲಾಗಿರುವ ಎದ್ದು ಕಾಣುವ ಅಂಗವೈಕಲ್ಯವುಳ್ಳ ಅಧಿಕಾರಿಗಳಿಗೆ ಗ್ರೂಪ್ ಬಿ ಮತ್ತು ಗ್ರೂಪ್ ಎ ಕಿರಿಯ ಶ್ರೇಣಿ ಹುದ್ದೆಗಳಲ್ಲಿ ಮುಂಬಡ್ತಿಯಲ್ಲಿ 4% ಮೀಸಲಾತಿ ಕಲ್ಪಿಸಲು ಸಚಿವ ಸಂಪುಟ ನಿರ್ಣಯಿಸಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಚಂದ್ರ ನಿವೃತ್ತ ಆಪ್ತ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರ ಸಚಿವಾಲಯ ಹಾಗೂ ಇಂದಿನ ತಹಶೀಲ್ದಾರ್ ದೊಡ್ಡಬಳ್ಳಾಪುರ ತಾಲೂಕು ಇವರ ವಿರುದ್ಧ ಮಾನ್ಯ ಲೋಕಾಯುಕ್ತ ಕಾಯ್ದೆ 12(3) ಇಲಾಖಾ ವಿಚಾರಣೆ ವಹಿಸಲು ಮಾಡಿರ್ತಕ್ಕಂಥ ಶಿಫಾರಸನ್ನು ಲೋಕಾಯುಕ್ತರು ಮಾಡಿರ್ತಕ್ಕಂಥ ಈ ಶಿಫಾರಸನ್ನು ಸಚಿವ ಸಂಪುಟ ಒಪ್ಪಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 25-26ನೇ ಸಾಲಿನ ಸರ್ಕಾರಿ ನೌಕರರ ವರ್ಗಾವಣೆಗಳ ಮಾರ್ಗಸೂಚಿಗಳ ಬಗ್ಗೆ ಚರ್ಚೆ ಮಾಡಿತು. ಕೆಲವಾರು ಇಲಾಖೆಗಳಲ್ಲಿ ಕೌನ್ಸಿಲಿಂಗನ್ನು ಪ್ರಾರಂಭಿಸೋದಕ್ಕೂ ಸಹಿತ ಮಾನ್ಯ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಸಭೆಯೊಳಗೆ ಸೂಚನೆ ಕೊಟ್ಟಿದ್ದರು. ಅಂಥದ್ರಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟು ಒಂದು, ಅನುಬಂಧದಲ್ಲಿರ್ತಕ್ಕಂಥ 25-26ನೇ ಸಾಲಿನ ಸಾರ್ವತ್ರಿಕ ವರ್ಗಾವಣೆ ಸೂಚನೆಗಳನ್ನು ಹೊರಡಿಸೋದಕ್ಕೆ, ಮಾರ್ಗಸೂಚಿಯನ್ನು ಪರಿಷ್ಕರಿಸಲು, ವರ್ಗಾವಣೆ ಅವಧಿಯನ್ನು ವಿಸ್ತರಿಸಲು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಧಿಕಾರ ನೀಡೋದಕ್ಕೆ ಸಚಿವ ಸಂಪುಟ ನಿರ್ಣಯಿಸಿದೆ. ಒಂದು ಸೆಕೆಂಡ್, ಐ ವಿಲ್ ಜಸ್ಟ್ ಕಮ್. ಆಯಾ ವೃಂದಗಳ ಕಾರ್ಯನಿರತ ವೃಂದ ಬಲ 6% ಮೀರದಂತೆ 15/5/2025ರಿಂದ 14/6/2025ರವರೆಗೆ ಸಾರ್ವತ್ರಿಕ ವರ್ಗಾವಣೆ ಕೈಗೊಳ್ಳಲು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ಆಯಾ ಇಲಾಖಾ ಸಚಿವರಿಗೆ ಹಾಗೂ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ವೃಂದದ ನೇಮಕಾತಿ ಪ್ರಾಧಿಕಾರಿಗಳಿಗೆ ಅಧಿಕಾರ ಪ್ರತ್ಯಾಯೋಜಿಸಲು ಪ್ರಸ್ತಾಪಿಸಲಾಗಿದೆ. ಏನು ಕೇಳಿದ್ರು ಸರ್? ಇಲ್ಲ ಸರ್, ಈಗ RDPR ಡಿಪಾರ್ಟ್ಮೆಂಟ್ ಸೇರಿದಂತೆ ಸೂಚನೆಯನ್ನು ನೀಡಿದರು. ಸರ್, RDPR ಡಿಪಾರ್ಟ್ಮೆಂಟನ್ನು ನೀವು ಕೌನ್ಸಿಲಿಂಗ್ ಮೂಲಕ ಮಾಡಬೇಕು ಅಂತಿತ್ತು ಮತ್ತು ಬೇರೆ ಇಲಾಖೆಗಿತ್ತು. ಕೇವಲ ನೀವು ಅಬಕಾರಿ ಮಾತ್ರ ಒಂದೇ ಉಳಿದು ಡಿಪಾರ್ಟ್ಮೆಂಟ್ ಅದನ್ನು ಸ್ಪೆಸಿಫಿಕ್ ಆಗಿ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರು. ಅದನ್ನು ನಾನು ನಿಮಗೆ ಹೇಳಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಡಾಕ್ಟರ್ GS ಬಾಲಕೃಷ್ಣ ಪ್ರಸೂತಿ ತಜ್ಞರು RDPR ಬಿಲ್ ಮಾಡಿದಾರೆ ಸರ್. ಅದನ್ನ ಬಿಲ್ ಮಾಡಿಲ್ವಾ? ಪಾರದರ್ಶಕ ಇದು ಕಾಯ್ದೆ ತಂದ್ಬಿಟ್ಟು ಬಿಲ್ ಮಾಡಿದ್ರು RDPR ಟ್ರಾನ್ಸ್ಫರ್. ಆಮೇಲೆ ಕೇಳಿದ್ನೆ. ಡಾಕ್ಟರ್ GS ಬಾಲಕೃಷ್ಣ ಪ್ರಸೂತಿ ತಜ್ಞರು ಕೌನ್ಸಿಲಿಂಗ್ ಇದ್ದಿದ್ವೇ. ಈಗ ಎಡಿಷ್ನಲ್ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡೋದಕ್ಕೆ ಎಕ್ಸೈಸ್ದವ್ರಿಗೆ
ಸ್ಪೆಸಿಫಿಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆಯೊಳಗೆ ಸಲಹೆ ಮಾಡಿದರು. ಅಲ್ಲ, ಉಳಿದ ಇಲಾಖೆಗಳಿಲ್ಲ. ಉಳಿದ ಇಲಾಖೆಗಳು ರುಟೀನ್ ಕ್ಲಾಸಸ್ 15ರಿಂದ 14/6 ಜೂನ್ 14/6 ಅಂದರೆ ಒಂದು ತಿಂಗಳ. ಬಾಲಕೃಷ್ಣ ಅವರು ಚಿಕ್ಕಮಗಳೂರು ಜಿಲ್ಲೆ, ಇವರ ಮೇಲಿನ ಭ್ರಷ್ಟಾಚಾರ ಆರೋಪವು ಇಲಾಖಾ ವಿಚಾರಣೆಯಲ್ಲಿ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಇವರಿಗೆ ಕಡ್ಡಾಯ ನಿವೃತ್ತಿಗೊಳಿಸುವ ದಂಡನೆಯನ್ನು ನೀಡಲಾಯಿತು. ಪ್ರಸ್ತಾಪಿತ ಪ್ರಕರಣದಲ್ಲಿ ಈ GS ಬಾಲಕೃಷ್ಣ ಅವ್ರನ್ನ ಕೇವಲ ಕಡ್ಡಾಯ ನಿವೃತ್ತಿ ಅಲ್ಲ, ಇವ್ರನ್ನ ಡಿಸ್ಮಿಸ್ ಫ್ರಮ್ ಸರ್ವಿಸ್ ಅಂತೇಳಿ ಮಾಡಬೇಕು ಅಂತ ನಿರ್ಣಯಿಸಿತು. ಈ ಪ್ರಸ್ತಾಪಿತ ಪ್ರಕರಣದೊಳಗೆ ಕುಮಾರಿ ಕಲ್ಪನಾ ಎಂಬ ಗರ್ಭಿಣಿಗೆ 14/3/2020 ಹೆರಿಗೆ ಮಾಡಿಸಿ ಅವರಿಗೆ ಜನಿಸಿದ ಹೆಣ್ಣು ಮಗುವನ್ನು ಶ್ರೀಮತಿ ಪ್ರೇಮಲತಾ ಎಂಬವರಿಗೆ ಮಾರಾಟ ಮಾಡಿ ಶ್ರೀಮತಿ ಪ್ರೇಮಲತಾ ಎಂಬವರಿಗೆ ಹೆರಿಗೆಯಾದಂತೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿರುವ ಆರೋಪ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ದುರ್ನಡತೆ ಸಾಬೀತಾಗಿರುವುದರಿಂದ ಸರ್ಕಾರಿ ಸೇವೆಯಿಂದ ಇವ್ರನ್ನ ಡಿಸ್ಮಿಸ್ ಮಾಡಬೇಕು ಅಂಥೇಳಿ ಸಚಿವ ಸಂಪುಟ ಇವತ್ತು ನಿರ್ಣಯ ಮಾಡಿದೆ. ಡಾಕ್ಟರ್ GS ಬಾಲಕೃಷ್ಣ, ಗೈನಕಾಲಜಿಸ್ಟ್. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಕರ್ನಾಟಕ ವೈದ್ಯಕೀಯ ಕೋರ್ಸ್ಗಳನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳ ಕಡ್ಡಾಯ ಸೇವಾ ತಿದ್ದುಪಡಿ ವಿಧೇಯಕವನ್ನು ಇವತ್ತು ನಮ್ಮ ಚರ್ಚೆ ಅಪೂರ್ಣ ಆಯಿತು. ಮಾನ್ಯ ಆರೋಗ್ಯ ಸಚಿವರು ಹಾಗೂ ಮಾನ್ಯ ಮೆಡಿಕಲ್ ಎಜುಕೇಷನ್ ಸಚಿವರು ಈ ವಿಷಯವಾಗಿ ಹೆಚ್ಚು ಚರ್ಚೆ ಮಾಡಿ ನಂತರ ಅದನ್ನು ಸಚಿವ ಸಂಪುಟಕ್ಕೆ ತರೋದಕ್ಕೆ ಸೂಚನೆ ನೀಡಲಾಗಿದೆ. ಇದು ಕಡ್ಡಾಯ ಸೇವೆ ಇತ್ತಲ್ಲ, ಐ ವಿಲ್ ಜಸ್ಟ್ ರೀಡ್ ಔಟ್. ಕರ್ನಾಟಕ ವೈದ್ಯಕೀಯ ಕೋರ್ಸ್ಗಳು ಪೂರ್ಣಗೊಳಿಸಿದ ಅಭ್ಯರ್ಥಿಗಳ ಕಡ್ಡಾಯ ಸೇವಾ ಅಧಿನಿಯಮ 2012 ಗ್ರಾಮೀಣ ಕಡ್ಡಾಯ ಸೇವೆ 2012 ಅಧಿನಿಯಮದಲ್ಲಿ MBBS ಪದವೀಧರ ಅಭ್ಯರ್ಥಿಗಳಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಕಡ್ಡಾಯ ಸೇವೆ ಸಲ್ಲಿಸಲು ಅವಕಾಶವಿದೆ. ಆದರೆ ನಗರ ಪ್ರದೇಶಗಳಲ್ಲಿರುವ ಹುದ್ದೆಗಳಲ್ಲಿ ಕಡ್ಡಾಯ ಸೇವೆ ಸಲ್ಲಿಸಲು ಅವಕಾಶವಿಲ್ಲ. ಪ್ರತಿ ವರ್ಷ ಸುಮಾರು 7,000 MBBS ವಿದ್ಯಾರ್ಥಿಗಳು ಉತ್ತೀರ್ಣರಾಗುತ್ತಿದ್ದು ಕೇವಲ 1,500 ಹುದ್ದೆಗಳು ಗ್ರಾಮೀಣ ಪ್ರದೇಶಗಳಲ್ಲಿರುತ್ತವೆ. ಆದ್ದರಿಂದ ಬಾಕಿ ಉಳಿದ MBBS ಪದವೀಧರ ಅಭ್ಯರ್ಥಿಗಳಿಗೆ ಕಡ್ಡಾಯ ಸೇವೆ ಸಲ್ಲಿಸಲು ತೊಂದರೆ ಆಗ್ತಾ ಇರೋದರಿಂದ ಈ ಒಂದು ತಿದ್ದುಪಡಿ ಅಗತ್ಯವಿದೆ ಅಂಥೇಳಿ ಇದನ್ನು ತರಲಾಗಿತ್ತು. ಇದರ ಬಗ್ಗೆ ಹೆಚ್ಚಿನ ಚರ್ಚೆ ಅವಶ್ಯ ಅಂಥೇಳಿ ಚರ್ಚೆಯ ಸಂದರ್ಭದಲ್ಲಿ ಅನಿಸಿರೋದ್ರಿಂದ ಆರೋಗ್ಯ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಿಬ್ಬರಿಗೆ ನೀವು ಚರ್ಚೆ ಮಾಡಿ ಇದನ್ನ ಮುಂದಿನ ಸಭೆಯೊಳಗೆ ತರೋದಕ್ಕೆ ಹೇಳಿದ್ದೇವೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಶಾ ಕಾರ್ಯಕರ್ತೆಯರಿಗೆ 1,000 ರೂಪಾಯಿಗಳ ತಂಡ ಆಧಾರಿತ ಪ್ರೋತ್ಸಾಹಧನವನ್ನು ಪಾವತಿಸಲು ಹಾಗೂ ಅದಕ್ಕಾಗಿ ರೂಪಾಯಿ 1,800 ಲಕ್ಷಗಳ ವೆಚ್ಚವನ್ನು ಭರಿಸಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಯಿತು. ಮಾಸಿಕ ಹೊರತುಪಡಿಸಿನ ಇದು ಪ್ರತ್ಯೇಕ. ಲೋಕೋಪಯೋಗಿ ಇಲಾಖೆಯೊಳಗೆ P. ಪದ್ಮನಾಭ ಅಧೀಕ್ಷಕ ಇಂಜಿನಿಯರ್, ಪ್ರಕಾಶ್ ಹೊಸ್ಮನಿ ಕಿರಿಯ ಇಂಜಿನಿಯರ್, ಲೋಕೋಪಯೋಗಿ ಇಲಾಖೆ ಇವರುಗಳ ಮೇಲಿನ ಭ್ರಷ್ಟಾಚಾರ ಆರೋಪವು ಬೆಳಗಾವಿ ಸೆಷನ್ಸ್ ನ್ಯಾಯಾಲಯದಲ್ಲಿ ಸಾಬೀತಾಗಿದ್ದು ನ್ಯಾಯಾಲಯವು ಕಾರಾಗೃಹ ಶಿಕ್ಷೆ ವಿಧಿಸಿರುವುದರಿಂದ ಇವರುಗಳಿಗೆ ಸರ್ಕಾರಿ ಸೇವೆಯಿಂದ ವಜಾಗೊಳಿಸುವ ದಂಡನೆಯನ್ನು ಸಚಿವ ಸಂಪುಟ ಇವತ್ತು ಒಪ್ಪಿಕೊಂಡು ಅನುಮೋದಿಸಿದೆ.
ನಗರಾಭಿವೃದ್ಧಿ ಇಲಾಖೆಯೊಳಗೆ ಬೆಂಗಳೂರು ಪೂರ್ವ ತಾಲೂಕು ಬೆಳ್ಳಂದೂರು ಕೆರೆಯ ಪುನಶ್ಚೇತನ ಮತ್ತು ಅಭಿವೃದ್ಧಿ ಕಾಮಗಾರಿ ಅಡಿಯಲ್ಲಿ ವಿಸ್ತೃತ ಯೋಜನಾ ವರದಿಯಂತೆ ಯೋಜಿತ ಉಳಿಕೆ ಕಾಮಗಾರಿಗಳನ್ನು 79.67 ಲಕ್ಷಗಳ ಹೆಚ್ಚುವರಿ ಮೊತ್ತದಲ್ಲಿ ಕೈಗೊಳ್ಳಲು ಅನುಮೋದನೆಯನ್ನು ನೀಡಲಾಯಿತು. ಟೋಟಲ್ಲು ಒಟ್ಟು ಯೋಜನಾ ವೆಚ್ಚ 79.67 ಕೋಟಿ 79 crore 67 lakhs. ಇದರೊಳಗೆ ಬಿ ಡಿ ಎ ಶೇಕಡ 25% ಭರಿಸ್ತದೆ, ರಾಜ್ಯ ಸರ್ಕಾರ 75% ಭರಿಸ್ತದೆ. ಬೆಳಂದೂರು ಐ ಥಿಂಕ್ ಇಟ್ ವಾಸ್ 100 crores first, now it is enhanced to 1.179 crores. A lot of advantages. In view of that, ಅವರಿಗೆ ಫ್ರಮ್ 60 years will enhance their age of retirement. ಆಗೊಂದು ನೋಡ್ರಿ, ಈಗ 250 ತುಂಬೇವು 500 ಒಳಗೆ ಇನ್ನೂ ಅಲ್ಲಿ ವೇಕೆನ್ಸಿ ಇದಾವೆ. 250ರಾಗ ಒಂದಿಷ್ಟು ಮಂದಿ 50 ಮಂದಿ ರಿಟೈರ್ ಆಗ್ತಾರೆ ಅಂದ್ರು 50 ಮಂದಿ ಅಂತೇಳಿ. ಸರ್, ಈ ಸೂಪರ್ ಸ್ಪೆಷಾಲಿಟಿ ವೈದ್ಯರು ಮೆಂಟಲಿ ಫಿಸಿಕಲಿ ಫಿಟ್ ಇರ್ತಾರೆ ಸರ್. ಇವ್ರಿಗೆ ಬಿ ಪಿ ಶುಗರು ಬೇರೆ ಏನೂ ಇರ್ಲಿಕ್ಕಿಲ್ಲ. ಎಲ್ಲರೂ 5 ವರ್ಷ ಕೆಲಸ ಮಾಡೋಷ್ಟು ಎಕ್ಸ್ಪರ್ಟೈಸ್ ಇರ್ತಾರೆ, ಬರೀ ಬೇರೆ ಸಜೆಸ್ಟ್ ಕೊಡ್ತಾರೆ, ಅವರೇ ಮಾಡ್ತಾರೆ. ಬಿ ಪಿ ಇರ್ತಾವು, ಆದರೆ ಉಳಿದದ್ರಲ್ಲಿ ಎಲ್ಲರೂ ಬಿ ಕಡಿಮೆ ಮಾಡುವ ಸಾಮರ್ಥ್ಯ ಇರ್ತದೆ ಅವರಿಗೆ. ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯೊಳಗೆ ಬೆಂಗಳೂರು ನಗರ ವೃಷಭಾವತಿ ವ್ಯಾಲಿಯಿಂದ ದ್ವಿತೀಯ ಹಂತದಲ್ಲಿ ಸಂಸ್ಕರಿಸಿದ 308 MLD ನೀರಿನಿಂದ 259 ಕೆರೆಗಳನ್ನು ತುಂಬಿಸುವ ಮೂಲ ಯೋಜನೆಯ ಪೈಕಿ ಲಿಫ್ಟ್ 4 ಗೋಪಾಲ್ಪುರ ಕೆರೆಯಿಂದ ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರ ತಾಲೂಕಿನ 41 ಕೆರೆಗಳಿಗೆ ನೀರನ್ನು ತುಂಬಿಸುವ 280 ಕೋಟಿ ರೂಪಾಯಿಗಳ ವಿಶ್ವ ಬ್ಯಾಂಕ್ ಠೇವಣಿ ಕೊಡುಗೆ 250 ಕೋಟಿಗಳು, ರಾಜ್ಯ ಸರ್ಕಾರದ 30 ಕೋಟಿಗಳು. ಈ ಅಂದಾಜು ಮೊತ್ತದ ಯೋಜನೆಗೆ ಆಡಳಿತಾತ್ಮಕ ಬೆಂಗಳೂರು ನಗರದ ವೃಷಭಾವತಿ ವ್ಯಾಲಿಯಿಂದ ದ್ವಿತೀಯ ಹಂತದಲ್ಲಿ ಸಂಸ್ಕರಿಸಿದ 308 MLD ಮಿಲಿಯನ್ ಲೀಟರ್ಸ್ ಡೇ ನೀರಿನಿಂದ 259 ಕೆರೆಗಳನ್ನು ತುಂಬಿಸುವ ಮೂಲ ಯೋಜನೆಯ ಪೈಕಿ ಲಿಫ್ಟ್ 4 ಗೋಪಾಲ್ಪುರ ಕೆರೆಯಿಂದ ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರ ತಾಲೂಕಿನ 41 ಕೆರೆಗಳಿಗೆ ನೀರನ್ನು ತುಂಬಿಸುವ 280 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆಯನ್ನು ರಾಜ್ಯ ಸಚಿವ ಸಂಪುಟ ನೀಡಿತು. ಲೋಕೋಪಯೋಗಿ ಇಲಾಖೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ವತಿಯಿಂದ ರಸ್ತೆ ಕಾಮಗಾರಿಗಳನ್ನು ಪ್ರಾರಂಭಿಸದಿದ್ದರೂ ಹಾಗೂ ಕೆಲವು ಕಾಮಗಾರಿಗಳು ಅಪೂರ್ಣವಾಗಿದ್ದರೂ ಗುತ್ತಿಗೆದಾರರಿಗೆ ಬಿಲ್ ಮೊತ್ತ ಪಾವತಿಸಿರುವ ಆರೋಪವು ಲೋಕಾಯುಕ್ತರ ಇಲಾಖಾ ವಿಚಾರಣೆಯಲ್ಲಿ ಸಾಬೀತಾಗಿದ್ದು, ಸಚಿವ ಸಂಪುಟ ಉಪಸಮಿತಿಯ ಶಿಫಾರಸಿನಂತೆ ಶ್ರೀ LC ಗಾಣ್ಗೆ ನಿವೃತ್ತ ಕಾರ್ಯಪಾಲಕ ಇಂಜಿನಿಯರ್ ಮತ್ತು ಶ್ರೀ SG ಮಾನೆ ನಿವೃತ್ತ ಸಹಾಯಕ ಇಂಜಿನಿಯರ್ ಇವರುಗಳಿಗೆ ಶೇಕಡ 50% ನಿವೃತ್ತಿ ವೇತನವನ್ನು ಶಾಶ್ವತವಾಗಿ ತಡೆ ಹಿಡಿಯುವ ಮತ್ತು RV ಶಿವರಾಯ್ ಹಾಗೂ Y ವಸಂತ್ ಕುಮಾರ್, ಶ್ರೀ ರಾಜ್ಕುಮಾರ್, ಶ್ರೀ MR ಕುಲಕರ್ಣಿ ಸಹಾಯಕ ಇಂಜಿನಿಯರ್ಗಳಿಗೆ ವೇತನವನ್ನು ಒಂದು ಹಂತದಲ್ಲಿ ಕೆಳಗಿನ ಶ್ರೇಣಿಗೆ ಇಳಿಸುವ ದಂಡನೆಯನ್ನು ಮಾಡಿ ನಿರ್ಣಯವನ್ನು ಸಚಿವ ಸಂಪುಟ ಇವತ್ತು ಕೈಗೊಂಡಿದೆ. ಜೋಶಿ ಇದನ್ನು ದಿಸ್ ಇಸ್ 31 ಆಯಿತು. ಈಗ
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಎಲ್ಲ ನಿಗಮಗಳಿಂದ ಅನುಷ್ಠಾನಗೊಳಿಸತಕ್ಕಂಥ ಗಂಗಾ ಕಲ್ಯಾಣ ಯೋಜನೆಯಡಿ ಕೊರೆಯಲು ಪ್ರಗತಿಯಲ್ಲಿರುವ ಕೊಳವೆ ಬಾವಿಗಳಿಗೆ ಪಂಪು, ಮೋಟರ್ ಮತ್ತು ಇತರ ಪೂರಕ ಸಾಮಗ್ರಿಗಳನ್ನು 17 ಪ್ಯಾಕೇಜ್ವಾರು 182 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಸರಬರಾಜು ಪಡೆಯಲು ಟೆಂಡರ್ ಆಹ್ವಾನಿಸೋದಕ್ಕೆ ರಾಜ್ಯ ಸರ್ಕಾರ ಅನುಮೋದನೆಯನ್ನು ನೀಡಿದೆ. ಇಲ್ಲ, ಸಿಂಗಲ್ ಟೆಂಡರ್ ಅಂತ ಇದು ಇಲ್ಲ. ಎಲ್ಲ ನಿಗಮಗಳಿಂದ ಅನುಷ್ಠಾನಗೊಳಿಸುತ್ತಿರುವ ಗಂಗಾ ಕಲ್ಯಾಣ ಯೋಜನೆಯಡಿ ಕೊರೆಯಲು ಪ್ರಗತಿಯಲ್ಲಿರುವ ಕೊಳವೆ ಬಾವಿಗಳಿಗೆ ಪಂಪ್, ಮೋಟರ್ ಮತ್ತು ಇತರ ಪೂರಕ ಸಾಮಗ್ರಿಗಳನ್ನು 17 ಪ್ಯಾಕೇಜ್ವಾರು 182 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಸರಬರಾಜು ಪಡೆಯಲು ಟೆಂಡರ್ ಆಹ್ವಾನಿಸುವುದು. ನಿಗಮವಾರ ಬೀಳಿಗೆ ಅವ್ರದ್ದು ಡೀಟೇಲ್ಸ್ ಬೇಕಾ ನಿಮಗೆ? ಕೊಡಿ. Allegation was 1,04,00,000 ಮಂಜೂರು ಮಾಡಿ, ಪರಿಹಾರ ಹಣ ಅಷ್ಟು ಮಂಜೂರು ಮಾಡಿ ಮೂಲ ಜಮೀನ್ದಾರರ ಹಿತಾಸಕ್ತಿಗೆ ವಿರುದ್ಧವಾಗಿ ಅವರಿಗೆ ನೋಟಿಸನ್ನು ಸಹ ನೀಡದೆ ಭೂ ಮಾಲೀಕರಿಗೆ ಹಿತಾಸಕ್ತಿಯನ್ನು ಕಾಪಾಡಲು ವಿಫಲರಾಗಿ ಸದರಿ ಭೂ ಪರಿಹಾರ ನಿಧಿಯನ್ನು ಮಧ್ಯವರ್ತಿಗಳ ಮುಖಾಂತರ, ಅಂದರೆ GPA ಹೋಲ್ಡರ್ಸ್ ಮಧ್ಯವರ್ತಿಗಳ ಮುಖಾಂತರ ಅಕ್ರಮವಾಗಿ ವಿತರಿಸಿ ಮೋಸ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದರಿಯವರ ವಿರುದ್ಧ ಇಲಾಖಾ ವಿಚಾರಣೆ ನಡೆದಿತ್ತು. ಅವರು KIDB ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್. ಹ್ಞೂ ರೀ. ಈಗ ಎಂಟೈರ್ ಸ್ಟೇಟಿಗೆ ನಿಗಮದಲ್ಲಿ ಜಿಲ್ಲಾ ರಾಜ್ಯದಲ್ಲಿ ಇರ್ತಕ್ಕಂಥ ನಿಗಮಕ್ಕೆ ಏನು ಸಪ್ಲೈ ಮಾಡೋದು ಸೆಂಟ್ರಲೈಸ್ ಸಪ್ಲೈ ಮಾಡೋದ್ರಿಂದ ಸರಿಯಾಗಿ ಸಪ್ಲೈ ಆಗಂಗಿಲ್ಲ, ಇಂಪೀರಿಯರ್ ಕ್ವಾಲಿಟಿ ಸಪ್ಲೈ ಆದ ಅಂತೇಳಿ ಇಲ್ಲಿಗಿಂತ ಮುಂಚೆ ಏನು ಸಪ್ಲೈ ಮಾಡಿದ್ರಿ ಅದೆಲ್ಲ ಆರೋಪ ಕಳಪೆ ಆಗಿದೆ ಅಂತೇಳಿದೆ ಸರ್. ಈಗ ಆ ಜಿಲ್ಲಾ ಘಟಕ ಏನಿರ್ತಾವೆ ವ್ಯವಸ್ಥಾಪಕರು ಅವ್ರ ಮೂಲಕ ಟೆಂಡರ್ ಕರೀತಾರೆ, ಏನು ಸೆಂಟ್ರಲೈಸ್ ಈಗ ರಾಜ್ಯದಲ್ಲಿ ಒಂದು ಏಜೆನ್ಸಿ ಮೂಲಕ ಟೆಂಡರ್ ಕರೆದು ಅವರಿಂದ ಸಪ್ಲೈ ಮಾಡ್ತಾರೆ ಎಂಟೈರ್ ಸ್ಟೇಟಿಗೆ? ಹೆಂಗೆ ಇದು? ಐ ಆಮ್ ನಾಟ್ ಅಕ್ವೆಂಟೆಡ್ ವಿತ್ ದ್ಯಾಟ್. ನಾನು ಬೇಕಂದ್ರೆ ಆಮೇಲೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದು ಅಷ್ಟೇ. ಎಸ್, ಥ್ಯಾಂಕ್ ಯು. ಕೇಂದ್ರ ಜನಗಣತಿ ಏನು ನಿರ್ಧಾರ ಮಾಡಿದೆ ಸರ್. 27 ಆ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಏನಾದ್ರು ಆಕ್ಷೇಪಣಾ ಪತ್ರ ಕೊಟ್ಟರು ಅಂತ ಹೇಳಿ ಸರ್. ನೀವು 11 ಜನ, ಇನ್ನೂ ಎಷ್ಟು ಜನ ಕೊಟ್ಟರು ಅಂತ ಗೊತ್ತಿಲ್ಲ. 20 ಜನ ಕೊಟ್ಟರು ಅಂತ ಹೇಳಿದ್ರು, ಕೆಲವರು 11 ಜನ ಕೊಟ್ಟರು ಅಂತ ಹೇಳಿದ್ರು. ಇನ್ನೂ ನೀವು ಅಭಿಪ್ರಾಯ ಸಂಗ್ರಹ ಮಾಡ್ಕೊಂಡು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ನಿಮ್ಗೆ ಟೈಮ್ ಬೇಕಾ ಸರ್? ಇನ್ನು 2 ವಾರ ಆಯಿತು. ಅಂದರೆ ಜಾಸ್ತಿ ಆತಂದ್ರು ಕಡಿಮೆ ಆತಂದ್ರು? ನೀವು ಜಾತಿ ಜನಗಣತಿ ವರದಿಯನ್ನು ಜಾರಿ ಮಾಡೋ ತರಾತುರಿನಲ್ಲಿ ಇದ್ದವ್ರಿಗೆ ಆಕ್ಷೇಪಣೆ ಸಲ್ಲಿಸಕ್ಕೆ 2 ವಾರ ಬೇಕು ಅಂದರೆ ನಿಮ್ಗೆ ಅದ್ರ ಮೇಲೆ ಬದ್ಧತೆ ಎಷ್ಟು ಮಟ್ಟಿಗಿದೆ ಅಂತ ಗೊತ್ತಾಗ್ತಿದೆ ಅಂತ ಕೇಳಿದ್ದು. ಆಯ್ತು, ಅವರವರ ಭಾವಕ್ಕೆ ಅವರವರ ತೆರನಾಗಿದೆ. ಸರ್, ಹೆಚ್ಚುವರಿ ಭದ್ರತೆ ಬಗ್ಗೆ ಏನಾದ್ರು ಚರ್ಚೆ ಆಯ್ತಾ? ಪಟೇಲ್ ಸರ್, ಹೆಚ್ಚುವರಿ ಭದ್ರತೆ ಬಗ್ಗೆ ಏನಾದ್ರು ಏನಂದ್ರಿ? ಭದ್ರತೆ ಬಗ್ಗೆ ಏನಾದ್ರು ವಾರ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರಗಳಿಗೆ ಕೆಲವು ಅಡ್ವೈಸಸ್ ಕಳಿಸಿದ್ದಾರೆ. ಅವುಗಳಂತೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಕ್ರಮಗಳನ್ನು ಕೈಗೊಳ್ಳಬೇಕು ಅಂಥೇಳಿ ಮುಖ್ಯ ಕಾರ್ಯದರ್ಶಿಗಳು ಸೂಚನೆಯನ್ನು ನೀಡ್ತಾರೆ. ಸಿವಿಲ್ ಡಿಫೆನ್ಸ್ ಫೋರ್ಸಸ್, police, and also the responsible people, they will be advised to go ahead with making preparedness ಅದ್ರ ಬಗ್ಗೆ ಸೂಚನೆಯನ್ನು ಕಳಿಸ್ತಾರೆ.
ನಗರಾಭಿವೃದ್ಧಿ ಇಲಾಖೆ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ 2024 ಜಾರಿಗೆ ತರುವ ದಿನಾಂಕ ಹಾಗೂ ಹಾಲಿ ಇರುವ BBMP ಪ್ರದೇಶವನ್ನು ಗ್ರೇಟರ್ ಬೆಂಗಳೂರು ಪ್ರದೇಶ ಎಂದು ಅಧಿಸೂಚಿಸುವುದರ ಬಗ್ಗೆ ಅಧಿಸೂಚನೆಯನ್ನು ಹೊರಡಿಸಬೇಕು ಅಂಥೇಳಿ ನಿರ್ಣಯಿಸಲಾಯಿತು. ಹಾಗೂ 15/5/2025 15/5/2025 ಈ ಅಧಿಸೂಚನೆಯನ್ನು ಹೊರಡಿಸಲಾಗುವುದು. ಇಟ್ ಈಸ್ ದಿ ಅಪಾಯಿಂಟೆಡ್ ಡೇ 15/5. ಈ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಏನು 2024 ನಾವು ಈಗಾಗಲೇ ಪಾಸ್ ಮಾಡಿದ್ದೇವೆ. ಅದರ ಜಾರಿ 15/5/2025 ಜಾರಿ ಆಗ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಸರ್ ಈಗ ಅದನ್ನ ಜಾರಿ ಆದ ತಕ್ಷಣ ಆಟೋಮೆಟಿಕ್ಲಿ ಡಿವಿಯೇಷನ್ಸ್ ಇರ್ಬೋದು, ಡಿವಿಷನ್ಗಳು ಅದೆಲ್ಲ ಇಂಪ್ಲಿಮೆಂಟ್ ಬರುತ್ತಾ? ಅದನ್ನು ಯಾವ ಥರ ಮಾಡ್ತೀವಿ ಸರ್ ಅಡ್ಮಿನಿಸ್ಟ್ರೇಟಿವ್ ಆಗಿ? ಆ ಕಾನೂನು ಏನು ಮಾಡಿದ್ದೇವೆ ಆ ಕಾನೂನು ಅವತ್ತಿನಿಂದ ಜಾರಿಗೆ ಬರ್ತದೆ. ಅಲ್ರಿ, ಆ ಕಾನೂನಿನೊಳಗನ ಅದೆಲ್ಲ ಐತಲ್ಲ, ಆ ಕಾನೂನಿನೊಳಗೆ ಏನೇನು ಇರಬೇಕು ಅನ್ನೋದು ಎಲ್ಲ ಐತಿ. ಅದ್ರ ಪ್ರಕಾರ ವಾಟ್ ಎವರ್ ಈಸ್ ಇನ್ ದಿ ಆ್ಯಕ್ಟ್, ದಟ್ ಆ್ಯಕ್ಟ್ ವಿಲ್ ಕಮ್ ಇನ್ ಟು ಫೋರ್ಸ್ ಫ್ರಮ್ 15/5/2025. ಸರ್ ಅಲ್ಲ ಸರ್ ಆ್ಯಕ್ಟ್ ಇಂಪ್ಲಿಮೆಂಟ್ ಇಟ್ ಈಸ್ ದೇರ್ ಇನ್ ದಿ ಆ್ಯಕ್ಟ್. ಪಾಟೀಲ್ ಸರ್, ಈಗ ಆ್ಯಕ್ಟ್ ಇಂಪ್ಲಿಮೆಂಟ್ ಆಗಿದೆ. ಈಗ ಡಿವಿಷನ್ಗಳ ವೈಸಲ್ಲಿ ಅದನ್ನು ವರ್ಕ್ ಫೋರ್ಸು ಮತ್ತು ಏನೋ ಆಫೀಸರ್ಗಳ ಡಿವಿಷನ್ ಇರ್ಬೋದು, ಅದು ಬೇರೆ ಬೇರೆ ವರ್ಕ್ ಅಲಾಟ್ಮೆಂಟ್ ಅದನ್ನೆಲ್ಲ ಹೇಗೆ ಮಾಡ್ತೀರಿ ಸರ್? ಅದನ್ನು ಯಾವ ಥರ ಅಂತ ಸ್ವಲ್ಪ ಬಿಡಿಸಿ ಸರ್ ಅದನ್ನ. ಅಲ್ಲ ಅದು ಬಿಡಿಸಿ ಹೇಳೋದಕ್ಕೆ ಅದನ್ನು ವಿವರ ನನ್ನ ಹತ್ರನೂ ಇಲ್ಲ. ಆಮೇಲೆ ಇದು ನಾವಿವತ್ತು ನಿರ್ಣಯ ಮಾಡಿರ್ತಕ್ಕಂಥದ್ದು ಯಾವಾಗಲಿಂದ ಆ ಕಾನೂನು ಜಾರಿಗೆ ಬರಬೇಕು, ಆ ಜಾರಿಗೆ ಬರೋ ತಾರೀಖನ್ನು ಹಾಗೂ ಅದರ ನೋಟಿಫಿಕೇಷನ್ ಯಾವಾಗ ಆಗಬೇಕು ಅನ್ನೋದನ್ನು ಇವತ್ತು ನಾವು ನಿರ್ಣಯ ಮಾಡಿದ್ದೇವೆ. ಆ ಕಾನೂನಿನೊಳಗೆ ಎಲ್ಲ ವಿವರ ಇದೆ. ಆದರೆ ನಿಮ್ಗೆ ಬೇಕು ಅಂದರೆ ನಾನು ಕೆಲವು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೆ ಮಾಡ್ಕೋತೀನಿ. ನೋಡಿರಿ, ಅವೆಲ್ಲ ಡೀಟೇಲ್ಸ್ ಆಫ್ ದಿ ಆ್ಯಕ್ಟ್, ಯು ವಿಲ್ ಹ್ಯಾವ್ ಟು ರೆಫರ್ ಟು ದ ಆ್ಯಕ್ಟ್. ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ 2024 ಕಲಮು 1-2 ಅವಕಾಶದಂತೆ ಮತ್ತು ಕಲಂ 3 ಅನ್ನು ಓದಿಕೊಂಡಂತೆ ಪ್ರಸ್ತುತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪ್ರದೇಶವನ್ನು ಗ್ರೇಟರ್ ಬೆಂಗಳೂರು ಪ್ರದೇಶವೆಂದು ಅಧಿಸೂಚಿಸಲು 2024 ಕಾಯ್ದೆ ಕಲಂ 1-3 ಅವಕಾಶದಂತೆ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ 2024 ಜಾರಿ ದಿನಾಂಕ ತಿಳಿಸಬೇಕಾದ ದಿನಾಂಕ. ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ 2024 ಕಲಂ 131 ಅವಕಾಶದಂತೆ ಆಡಳಿತಾಧಿಕಾರಿಯವರ ನೇಮಕಾತಿ ಅಧಿಸೂಚನೆಯನ್ನು ಪರಿಷ್ಕರಿಸಲು. These were the subjects today and we have cleared them. Chikkaballapur 786 square kilometer on the BBMP. that is all there in the act. ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಇಲಾಖೆಯವರು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಭವನದ ಕಟ್ಟಡ ನಿರ್ಮಾಣ ಮಾಡುವ ಉದ್ದೇಶಕ್ಕಾಗಿ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಣಕನ್ನೂರು ಗ್ರಾಮದ ಅನುಮೋದಿತ ಬಡಾವಣೆಯಲ್ಲಿ 3404 ಚದುರ ಮೀಟರ್ ವಿಸ್ತೀರ್ಣದ ನಾಗರಿಕ ಸೌಲಭ್ಯ ನಿವೇಶನವನ್ನು ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಭವನ ಟ್ರಸ್ಟ್ ಇವರಿಗೆ ಸೈಟಿನ ಗೈಡೆನ್ಸ್ ವ್ಯಾಲ್ಯೂ 5% ಮೌಲ್ಯಕ್ಕೆ ನೀಡುವಂತೆ ಸಚಿವ ಸಂಪುಟ ನಿರ್ಣಯಿಸಿತು. ಸರ್, CA ಸೈಟ್ನ ಹೆಂಗೆ ಸರ್ ಅದನ್ನು ನೀವು ಕಾಂಗ್ರೆಸ್ ಭವನಕ್ಕೆ ಕೊಡ್ತೀರಾ? ಜಿಲ್ಲಾ ಭವನಕ್ಕೆ CA ಸೈಟ್ನ ನೀವು ಯಾವ ಥರ ಅಲೋಕೇಶನ್ ಕೊಡ್ತೀರಿ ಸರ್? ಅದನ್ನ ನೀವು ಲೀಸ್ ಥರ ಕೊಡ್ತೀರಾ? ಇಲ್ಲಿ ಡೈರೆಕ್ಟಾಗಿ ಉಚಿತವಾಗಿ ಮಂಜೂರು ಮಾಡೋದು ಅಂದರೆ ಸೇಲ್ ಡೀಡ್ ಅಂತಾನೆ? CA ಸೈಟನ್ನು ಮಂಜೂರಿ ಮಾಡೋದಕ್ಕೆ ನಿಯಮಗಳಿವೆ. ಆ ನಿಯಮಗಳನ್ವಯ ಸೇಲ್ ಡೀಡು ಆಗ್ತದೆ. ಅದರ ಪ್ರಕಾರ ಒಂದು CA ಸೈಟನ್ನು ಕೊಡ್ತಾ ಇದ್ದೀವಿ. ಅಲ್ಲಪ್ಪ, ಇದುವರೆಗೆ ಆ ಥರ ಪಾರ್ಟಿಗೆ ಡೈರೆಕ್ಟಾಗಿ ಕೊಡ್ಲಿಕ್ಕೆ ಬರುತ್ತಾ? ಇದುವರೆಗೆ ಈ ಥರ ತಿದ್ದುಪಡಿ ಮಾಡಿದ್ದೀರಾ ಇಲ್ವಾ? ಯಾಕೆ ಹೇಳ್ತಂಗೆ ಗೊತ್ತಾಗ ಪೊಲಿಟಿಕಲ್ ಪಾರ್ಟೀಸ್ಗೆ CA ಸೈಟ್ ಕೊಡುವಂಥ ಪದ್ಧತಿ ನಮ್ಮ ರಾಜ್ಯದಲ್ಲಿ 16 ವರ್ಷಗಳಿಂದ ಇದೆ.
ಅದು ನಿಮಗೂ ಗೊತ್ತಿರುವಂಥದ್ದು. ಅದೇ ಪದ್ಧತಿಯೊಳಗೆ ನಾವು ಹೇಳಿದ್ದೇವೆ. ಸಿ ಎ ಸೈಟ್ಸ್ ಆರ್ ಸೋಲ್ಡ್. ದ್ಯಾಟ್ ಇಸ್ ವೈ ದಿ ವ್ಯಾಲ್ಯೂ ಕಮ್ಸ್ ಇನ್ ಟು ಪಿಕ್ಚರ್. ದ್ಯಾಟ್ಸ್ ವೈ ದಿ ಕನ್ಸೆಷನ್ ಆರ್ ರೆಮಿಷನ್ ಇನ್ ದಿ ವ್ಯಾಲ್ಯೂ ಈಸ್ ಡನ್. ಸರ್ ಮೊದಲೆಲ್ಲ ಲೀಸ್ ಕೊಡ್ತಾ ಇದ್ರು, ನೀವು ಸೇಲ್ ಕೊಡ್ತಾ ಇದ್ದೀರಾ, ಉಚಿತವಾಗಿ ಹೆಂಗೆ ಸರ್ ಕೊಡ್ಬೇಕು? ಸ್ವಲ್ಪ ಒಂದಷ್ಟು ಅಮೌಂಟನ್ನು ಪೇ ಮಾಡಿ ತೊಗೋಬೋದಿತ್ತಲ್ಲ, ಫ್ರೀಯಾಗಿ ಆಗಿತ್ತು. 5% value of the land, value of the site, 5% ಅವರು, yes, only 5%, yes. ನಗರಾಭಿವೃದ್ಧಿ ಇಲಾಖೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಒಡೆತನದ 2988 ಚದರ ಮೀಟರ್ ವಿಸ್ತೀರ್ಣದ ಜಾಗವನ್ನು ಜಿಲ್ಲಾ ಕಾರ್ಯಾಲಯ ನಿರ್ಮಿಸಲು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಧಾರವಾಡದವರಿಗೆ ಮಂಜೂರಿ ಮಾಡಲಾಗಿದೆ ಎಂದು 27/2/25 ಸರ್ಕಾರಿ ಆದೇಶದಲ್ಲಿ ನಮೂದಿಸಲಾಗಿದ್ದು, ಅದರ ಬದಲಿಗೆ ಅದನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಬೆಂಗಳೂರಿವರೆಗೆ ಮಂಜೂರಿ ಮಾಡಿದೆ ಅಂಥೇಳಿ ತಿದ್ದುಪಡಿ ಮಾಡ್ತಕ್ಕಂಥದ್ದನ್ನು ಸಹಿತ ಇವತ್ತು ಸಚಿವ ಸಂಪುಟ ಪರಿಶೀಲಿಸಿ ಅದಕ್ಕೆ ಒಪ್ಪಿಗೆಯನ್ನು ನೀಡಿದೆ. ಇಟ್ಸ್ ಓನ್ಲಿ ಚೇಂಜ್ ಆಫ್ ನೇಮ್. ಬೆಳಗಾವಿ ಜಿಲ್ಲೆಯ ಬೆನಕನಹಳ್ಳಿ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸುವ ನಿರ್ಣಯವನ್ನು ಸಚಿವ ಸಂಪುಟ ಮಾಡಿದೆ. ಬೆಳಗಾವಿ ಪಟ್ಟಣ ಪಂಚಾಯಿತಿ ಪ್ರದೇಶವೆಂದು ಉದ್ಘೋಷಿಸಲು ಸಚಿವ ಸಂಪುಟ ನಿರ್ಣಯಿಸಿದೆ. ಇದು ಬೆಳಗಾವಿ ಜಿಲ್ಲೆಯೊಳಗೆ ಗ್ರಾಮ ಪಂಚಾಯಿತಿ 2011 ಜನಗಣತಿಯನ್ವಯ 14,011 ಜನಸಂಖ್ಯೆ ಹೊಂದಿತ್ತು. 12 ಚದರ ಕಿಲೋಮೀಟರ್ ವಿಸ್ತೀರ್ಣ ಮತ್ತು ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ 1,167 ಇತ್ತು. ಕೃಷಿಯೇತರ ಚಟುವಟಿಕೆಗಳು 62% ಇದ್ದು, ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸಬೇಕು ಅಂಥೇಳಿ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ನಿರ್ಣಯ ಆಗಿತ್ತು. ಅದರಂತೆ ಇವತ್ತು ಸಚಿವ ಸಂಪುಟ ನಿರ್ಣಯಿಸಿದೆ. ನಗರಾಭಿವೃದ್ಧಿ ಇಲಾಖೆ ಬೆಳಗಾವಿ ಜಿಲ್ಲೆಯ ಹಿಂಡಲ್ಗಾ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸುವ ನಿರ್ಣಯವನ್ನು ರಾಜ್ಯ ಸಚಿವ ಸಂಪುಟ ನಿರ್ಣಯಿಸಿದೆ. ಬೆಳಗಾವಿ ಜಿಲ್ಲೆಯ ಹಿರೇಬಾಗೇವಾಡಿ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸುವುದಕ್ಕೆ ರಾಜ್ಯ ಸಚಿವ ಸಂಪುಟ ಇವತ್ತು ತನ್ನ ಒಪ್ಪಿಗೆಯನ್ನು ನೀಡಿತು. ಜಲಸಂಪನ್ಮೂಲ ಇಲಾಖೆಯೊಳಗೆ ಲಕ್ಷ್ಮಣ್ ಸಹಾಯಕ ಕಾರ್ಯಪಾಲಕ ಅಭಿಯಂತರು ಸರ್ಕಾರಿ ಸೇವೆಯಿಂದ ವಜಾಗೊಳಿಸಿ ಹೊರಡಿಸಲಾದ 8/5/2017 ಆದೇಶವನ್ನು ಹಿಂಪಡೆದು ಮಾನ್ಯ ಉಚ್ಚ ನ್ಯಾಯಾಲಯದ 5/12/2022 ತೀರ್ಪಿನ ಮೇರೆಗೆ ಸರ್ಕಾರಿ ಸೇವೆಗೆ ಮರುಸ್ಥಾಪಿಸುವ ಬಗ್ಗೆ ಚರ್ಚೆ ಆಯಿತು. ರಾಜ್ಯ ಉಚ್ಚ ನ್ಯಾಯಾಲಯವು ಸದರಿಯವರ ಪ್ರಕರಣವನ್ನು ರದ್ದುಗೊಳಿಸಿರುವುದರಿಂದ ಶ್ರೀ ಲಕ್ಷ್ಮಣ್ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಇವರನ್ನು ಸೇವೆಯಲ್ಲಿ ಪುನಃಸ್ಥಾಪಿಸಲು ಹಾಗೂ ಲಭ್ಯವಾಗುವ ಸೌಲಭ್ಯಗಳನ್ನು ನಿಯಮಾನುಸಾರ ಬಿಡುಗಡೆಗೊಳಿಸಲು ನಿರ್ಣಯಿಸಿರುತ್ತದೆ. 8/2/23 ಆಪಾದಿತ ನೌಕರ ಶ್ರೀ ಲಕ್ಷ್ಮಣ್ ಅವರು ನಿಧನ ಹೊಂದಿದ್ದಾರೆ. ಜಲಸಂಪನ್ಮೂಲ ಇಲಾಖೆ ರಾಮನಗರ ಜಿಲ್ಲೆಯ ಗನಾಳು ಬಳಿ ಅರ್ಕಾವತಿ ನದಿಯಿಂದ ನೀರನ್ನು ಎತ್ತಿ ರಾಮನಗರ ಮತ್ತು ಕನಕಪುರ ತಾಲೂಕಿನ 46 ಕೆರೆಗಳನ್ನು ತುಂಬಿಸುವ 110 ಕೋಟಿ ರೂಪಾಯಿ ಅಂದಾಜು ಮೊತ್ತದ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಜಲಸಂಪನ್ಮೂಲ ಇಲಾಖೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಸರಗೂರಿನಿಂದ ಹೊಸಪುರಕ್ಕೆ ಬ್ರಿಡ್ಜ್ ನಿರ್ಮಾಣದ ಕಾಮಗಾರಿಯನ್ನು 15 ಕೋಟಿಗಳ ಅಂದಾಜು ಮೊತ್ತದಲ್ಲಿ ಕೈಗೊಳ್ಳಲು ಆಡಳಿತಾತ್ಮಕ ಅನುಮೋದನೆ ರಾಜ್ಯ ಸಚಿವ ಸಂಪುಟ ಇವತ್ತು ನೀಡಿದೆ. ದಿಸ್ ಈಸ್ ಕನ್ಸ್ಟ್ರಕ್ಷನ್ ಆಫ್ ಬ್ರಿಡ್ಜ್ ಅಕ್ರಾಸ್ ಸಿಮ್ಶಾ
river from Sarguru to Vasapura in Channapatna Taluk under IBP of 15 crores value. ಜಲಸಂಪನ್ಮೂಲ ಇಲಾಖೆ ಮಾಗಡಿ, ರಾಮನಗರ ಮತ್ತು ಕುಣಿಗಲ್ ತಾಲೂಕುಗಳಿಗೆ ನೀರನ್ನು ಪೂರೈಸಲು 90 ಕೋಟಿಗಳ ಅಂದಾಜು ಮೊತ್ತದ ಸತ್ತೇಗಾಲ್ ಕುಡಿಯುವ ನೀರು ಯೋಜನೆಗೆ ಆಡಳಿತಾತ್ಮಕ ಮಂಜೂರಿಯನ್ನು ಇವತ್ತು ಸಚಿವ ಸಂಪುಟ ನೀಡಿದೆ. ದಿಸ್ ಈಸ್ ಅ ಟ್ಯಾಂಕ್ ಫಿಲ್ಲಿಂಗ್ ಸ್ಕೀಮ್ ಫಾರ್ ಮಾಗಡಿ, ರಾಮನಗರ ಆ್ಯಂಡ್ ಕುಣಿಗಲ್ ತಾಲೂಕ್ ಅಂಡರ್ ಸೆಟಲ್ಘಾಟ್ DWS ವರ್ಕ್. ದಿಸ್ ಈಸ್ ಆಫ್ ದಿ ಕಾಸ್ಟ್ ಆಫ್ 90 crores. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಮಾಂತೇಶ್ ಬೀಳ್ಗಿ ಪ್ರಸ್ತುತ IAS, ಹಿಂದಿನ KS ಅಧಿಕಾರಿ, ವಿಶೇಷ ಭೂ ಸ್ವಾಧೀನ ಅಧಿಕಾರಿ KIDB, HD ನಾಗಾಮಿ ಹಿಂದಿನ ವ್ಯವಸ್ಥಾಪಕರು KIDB ಮತ್ತು ಶ್ರೀಕಾಂತ್ ತ್ರಂಬಕ್ ಕುಲಕರ್ಣಿ ಹಿಂದಿನ ವಿಷಯ ನಿರ್ವಾಹಕರು KIDB ಇವರುಗಳ ವಿರುದ್ಧದ ಇಲಾಖಾ ವಿಚಾರಣೆಯನ್ನು ಮಾನ್ಯ ಉಪಲೋಕಾಯುಕ್ತರು ಶಿಫಾರಸಿನಂತೆ ಈ ವಿಚಾರಣೆಯನ್ನು ಮುಕ್ತಾಯಗೊಳಿಸಲು ರಾಜ್ಯ ಸಚಿವ ಸಂಪುಟ ನಿರ್ಣಯ ಮಾಡಿದೆ. ಒಳಾಡಳಿತ ಇಲಾಖೆ ರಾಜ್ಯದ ಅವ್ರದ್ದು ಆರೋಪ, ಒಂದು ಸೆಕೆಂಡ್ ಜಸ್ಟ್ ಕಂಡ ಉಪಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತ ಇವರ ಶಿಫಾರಸುಗಳ ವರದಿಯನ್ವಯ ಮಾಂತೇಶ್ ಬೀಳ್ಗಿ ಸೊ ಆ್ಯಂಡ್ ಸೊ ಇವರುಗಳ ವಿರುದ್ಧದ ವಿಚಾರಣಾ ಪ್ರಕರಣವನ್ನು ಒಂದು ಸೆಕೆಂಡ್ ಐ ವಿಲ್ ಜಸ್ಟ್ ಗಿವ್ ಯು ಇದನ್ನು ಕೊಡ್ರಿ ಅಜೆಂಡಾ. ಐ ವಿಲ್ ಕಮ್ ಟು ದ್ಯಾಟ್ ಲೇಟರ್. ಒಳಾಡಳಿತ ಇಲಾಖೆ ರಾಜ್ಯದ ವಿವಿಧ ಕೇಂದ್ರ ಕಾರಾಗೃಹಗಳಲ್ಲಿರುವ 48 ಜೀವಾವಧಿ ಶಿಕ್ಷಾಬಂದಿಗಳನ್ನು ಸನ್ನಡತೆ ಆಧಾರದ ಮೇಲೆ ಅವಧಿಪೂರ್ವ ಬಿಡುಗಡೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಒಪ್ಪಿಗೆಯನ್ನು ಸೂಚಿಸಿದೆ. ಒಳಾಡಳಿತ ಇಲಾಖೆ ದಾವಣಗೆರೆಯಲ್ಲಿ ರಾಜ್ಯ ವಿಪತ್ತು ಸ್ಪಂದನಾ ಪಡೆಯ ಹೊಸ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು 10,44,00,000ಗಳ ಅಂದಾಜು ಮೊತ್ತದಲ್ಲಿ ಕೈಗೊಳ್ಳಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದೆ. ಒಳಾಡಳಿತ ಇಲಾಖೆ ಕೇಂದ್ರ ಸರ್ಕಾರದ 15ನೇ ಹಣಕಾಸು ಆಯೋಗದಡಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಇಲಾಖೆಯ ವಿಸ್ತರಣೆ ಮತ್ತು ಆಧುನೀಕರಣವನ್ನು 329,90,00,000 ಅದರೊಳಗೆ 247 ಕೋಟಿ ಕೇಂದ್ರದ್ದು, ರಾಜ್ಯದ್ದು 82 ಕೋಟಿ ಈ ಅಂದಾಜು ಮೊತ್ತದಲ್ಲಿ ಕೈಗೊಳ್ಳಲು ತಾತ್ವಿಕ ಅನುಮೋದನೆಯನ್ನು ನೀಡುವ ಬಗ್ಗೆ ಹಾಗೂ ಮೊದಲನೇ ಹಂತದಲ್ಲಿ 11 ಹೊಸ ಅಗ್ನಿಶಾಮಕ ಠಾಣೆಗಳನ್ನು ಸ್ಥಾಪಿಸಲು ವಾಹನಗಳ ಮತ್ತು ಶೋಧ ಮತ್ತು ರಕ್ಷಣಾ ಉಪಕರಣಗಳನ್ನು 98.97 ಕೋಟಿಗಳ ಅಂದಾಜು ವೆಚ್ಚದ ಮೊತ್ತದಲ್ಲಿ ಖರೀದಿಸಲು ಆಡಳಿತಾತ್ಮಕ ಮಂಜೂರಾತಿಯನ್ನು ನೀಡಿದೆ. ವಸತಿ ಇಲಾಖೆ ಕೇಂದ್ರ ಪುರಸ್ಕೃತ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ನಗರ 2.0 ಯೋಜನೆಯನ್ನು ರಾಜ್ಯದಲ್ಲಿ ಅನುಷ್ಠಾನಗೊಳಿಸೋದಕ್ಕೆ ರಾಜ್ಯ ಸರ್ಕಾರ ನಿರ್ಣಯಿಸಿದೆ. ಸರ್, ಲಾಸ್ಟ್ ಟೈಮ್ದೆಲ್ಲ ಕಂಪ್ಲೀಟ್ ಆಗಿದೆ ಸರ್. ಕೇಂದ್ರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎಷ್ಟು ಅದನ್ನು ಬ್ಯಾಲೆನ್ಸ್ ಇದೆ, ಇಂಪ್ಲಿಮೆಂಟ್ ಆಗಿಲ್ಲ, ಅನುದಾನ ಬಿಡುಗಡೆ ಇಲ್ಲ, ಕಂಪ್ಲೀಟ್ ಇತ್ತಲ್ಲ ಸರ್ ಅದು? ಇಲ್ಲ, ಇದು ಕೇಂದ್ರ ಸರ್ಕಾರಕ್ಕೆ ಏನು ಪತ್ರ ಬರೆದಿದ್ವಿ ಅಂದರೆ 1,20,000 ರೂಪಾಯಿ ಈ ಯೋಜನೆಯೊಳಗೆ ಕೊಡ್ತೀರಿ, ಅದಕ್ಕೆ ನೀವು ನಮ್ಮ ಒಟ್ಟು ಪ್ರಾಜೆಕ್ಟ್ಗೆ GST ಏನು ಸುಮಾರು 60-70 ಸಾವಿರ ಇದೆ, ಅದನ್ನು ವಾಪಸ್ ಪಡ್ಕೋತೀರಿ, ಅದಕ್ಕೆ ನೀವೇನು ಕೊಟ್ಟಾಗ ಆಗೋದಿಲ್ಲ, ಇದನ್ನು ಹೆಚ್ಚಿಸಬೇಕು ಅಂತ ನಾವು ರಾಜ್ಯ ಸರ್ಕಾರದವರು ಬಹುಕಾಲದಿಂದ ಕೇಂದ್ರ ಸರ್ಕಾರದ ಜೊತೆಗೆ ನಮ್ಮ ಒತ್ತಡವನ್ನು ಹಾಕ್ತಾ ಇದ್ದೇವೆ.
ವೈದ್ಯಕೀಯ ಶಿಕ್ಷಣ ಇಲಾಖೆಯೊಳಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಕಾಯಂ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳ ವಯೋನಿವೃತ್ತಿ ವಯಸ್ಸನ್ನು 60ರಿಂದ 65 ವರ್ಷಕ್ಕೆ ಹೆಚ್ಚಿಸುವುದರ ಬಗ್ಗೆ ಚರ್ಚಿಸಿ ಆ ವಯೋನಿವೃತ್ತಿ ವಯಸ್ಸನ್ನು ಈ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳಿಗೆ ಹೆಚ್ಚಿಸುವುದಕ್ಕೆ ರಾಜ್ಯ ಸಚಿವ ಸಂಪುಟ ನಿರ್ಣಯಿಸಿತು. only for super specialty from 60 years to 65 years. ಆ ಸೂಪರ್ ಸ್ಪೆಷಾಲಿಟಿ ಅವ್ರದ್ದು ಒಂದನೇದು ಕೊರತೆ ಇದೆ. ಅವ್ರನ್ನ ನಿವೃತ್ತಿ ನಂತರ ಪೋಸ್ಟ್ ವೇಕೆಂಟ್ ಬೀಳ್ತಾವೆ. ಭಾಳಷ್ಟು ಕಡೆ ಈಗಾಗಲೇ 500 ಸೂಪರ್ ಸ್ಪೆಷಾಲಿಟಿ ವೈದ್ಯರ ಹುದ್ದೆಗಳಿದ್ದರೂ ಸಹಿತ only 250 are available, keeping in view the scarcity of personnel, human resource, and the necessity of these people. Naturally, seniority will have ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.